ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸ್ಮಾರ್ಟ್ ಫೋನ್. ನೀವು ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಬೇಕಾದ್ರೆ 100 ರೂಪಾಯಿನ ಒಂದು ಲಕ್ಕಿ ಕೂಪನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ನಾಳೆ ಸಂಜೆ ಲಕ್ಕಿ ವಿಜೇತರು ನೀವು ಸಹ ಆಗ್ಬೋದು. 11-10 ಪಂದ್ಯ 11-10 in favor of BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ವರ್ಸಸ್ ರೈಸಿಂಗ್ ಬುಲ್ಸ್. ಆಶೀಶ್ ಮಲ್ಲಿಕ್ ಬಸಂತ್ ಕೊಪ್ಪದ ಚೇತನ್ ನಿವೃತ್ತ ಸೈನಿಕರು ಇವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಡೈವಿಂಗ್ ಆಂಕಲ್ ಹೋಲ್ಡ್ ದೀಪಕ್ ಅವರಿಂದ. Well, 11 in favor of Rising Bulls. ಚೇತನ್ ಕುಮಾರ್ BR ನಿವೃತ್ತ ಸೈನಿಕರು ಇವರನ್ನು ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. Women's match, the first call. First and ready, ground number. Hasana District versus Bangalore Urban. Both the team captain, please get ready. In court number 2. First and ready. ಆರೋಗ್ಯ ಇಲಾಖೆ ಅವರು ಯಾರಿದ್ರು? ಮಹೇಶ್ ಅವರು ಆರೋಗ್ಯ ಇಲಾಖೆ ಅವರು ಯಾರಿದ್ರು? ದಯವಿಟ್ಟು ಆ ಕಡೆ ಎರಡಕ್ಕೆ ಆಗಮಿಸಿ. ನಮ್ಮ ಈ ಕ್ರೀಡಾಕೂಟಕ್ಕೆ ದಾನಿಗಳು ಆದಂಥ BR ಪ್ರದೀಪ್ ಕುಮಾರ್ ಅವರು ಬಸವನಕೊಪ್ಪ ಇವರು ಕೂಡ ವೇದಿಕೆ ಬಳಿ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀವಿ. Hello, which team this is? Please come this side. Hello, come this side. Which team this is? Please come this side. Move this side. Which team? Sir, volunteer ಯಾರು ಇದ್ದೀರಾ ಅಲ್ಲಿ? ಸರ್, ವಾಲಂಟಿಯರ್ಸ್ ಯಾರು ಕಾಣ್ತಾ ಇಲ್ಲ ನೋಡಿ. ಸ್ಟೇಜ್ ಮುಂದ್ಗಡೆ ಎಲ್ಲ ಪ್ಲೇಯರ್ ಎಲ್ಲ ಬಂದು ಕೂತ್ಕೊತಾ ಇದ್ದಾರೆ. ಅವ್ರಿಗೆ ಸ್ಟೇಜ್ ಕಳಿಸಿ. ಎಲ್ಲಾನು ಟೀಮ್ಗೆ ಸ್ಟೇಜ್ ಕಳಿಸಿ, ಪ್ಲೇಯರ್ ಇದು ಕಳಿಸಿ. ದಯವಿಟ್ಟು ಕ್ರೀಡಾ ಅಭಿಮಾನಿಗಳಿಗೆ ಎಲ್ಲರಿಗೂ ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ರೆಫ್ರಿಗಳಿಗೆ ಹಾಗೂ ಅಂಕಣಕಾರರಿಗೆ ಡಿಸ್ಟರ್ಬ್ ಮಾಡಬೇಡಿ. ಈ ಕ್ರೀಡಾಕೂಟವು ಯಶಸ್ವಿ ಆಗಲು ನಿಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. BPCL ತಂಡದ ಆಕಾಶ್ ಥರ್ಡ್ ರೈಟ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ. ಸಾಕಷ್ಟು ವೇಗದ ದಾಳಿಯಾಗಿತ್ತು ಈ ಬಾರಿ. ಕಾತೋಡೋಣ ಅದ್ಭುತವಾದಂತಹ ಒಂದು ಡಿಫೆನ್ಸ್. ಈಚ್ ಒನ್ ಪಾಯಿಂಟ್. 13 ಈಚ್. 13 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ರೈಸಿಂಗ್ ಬುಲ್ಸ್ ವರ್ಸಸ್ BPCL ತಂಡಗಳ ನಡುವೆ.
BPCL versus Rising Bulls half-time score 15-13 in favor of Rising Bulls. 14-13 ಒಂದು ಅಂಕದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್. ಸಂಕಡ 2ರಲ್ಲಿ ಸೌತ್ ಸೆಂಟ್ರಲ್ ಕೂಡ ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರುಗಳು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಭವಾನಿ ರಜಪೂತ್ ವೇಗದ ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 17-14 ಇನ್ ಫೇವರ್ ಆಫ್ BPCL. ಹಾಗೆ ಇನ್ನೋರ್ವ ಅತಿಥಿಗಳು ಕ್ರಿಯೇಟಿವ್ ವಿದ್ಯಾಸಂಸ್ಥೆಯ ಮಾಲೀಕರಾದ ಮಹೇಶ್ ರವರನ್ನು ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರುಗಳು ನೆನಪಿನ ಕಾಣಿಕೆ ಕೊಡುವುದರ ಮುಖಾಂತರ ಅವರನ್ನು ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಅತಿಥಿಗಳು MEG ಹಾಕಿ ತಂಡದ ತರಬೇತುದಾರರಾದ ಜನಾರ್ದನ್ ಚೌಡ್ಲು ಇವರನ್ನು ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರುಗಳು ನೆನಪಿನ ಕಾಣಿಕೆ ಕೊಡುವುದರ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಒಕ್ಕಲಿಗರ ಯುವ ವೇದಿಕೆ ಸೋಮರ್ಪೇಟೆಯವರ ಆಯೋಜಿಸಿದ ಒಂದು ಕಬಡ್ಡಿ ಪಂದ್ಯಾವಳಿಯ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಮಿತ್ರದ ಅವರು ಸಹ ಆಗಮಿಸಿದ್ದಾರೆ. ಶ್ರೀಯುತ ಹಿರಿಕರ ರವಿರವರು ವಿಜಯವಾಣಿ ದಿನಪತ್ರಿಕೆ, ಶ್ರೀಯುತ ವಿಜಯ್ ಹಾನ್ಗಲ್ ರವರು ಶಕ್ತಿ ದಿನಪತ್ರಿಕೆ, ಶ್ರೀಯುತ ಲೋಕೇಶ್ DP ರವರು ಪ್ರಜಾವಾಣಿ ದಿನಪತ್ರಿಕೆ, ಶ್ರೀಯುತ ಲಕ್ಷ್ಮೀಕಾಂತ್ ಕೋಮರಪ್ಪ ಕೂತಿರವರು ಆಂದೋಲನ ದಿನಪತ್ರಿಕೆ, ಶ್ರೀಯುತ ದುಷ್ಯಂತ್ ಕುಮಾರ್ ಅವರು ಕೊಡಗು ಚಾನಲ್, ಹಾಗೆ ಹರೀಶ್ ಕುಮಾರ್ ಅವರು ಕನ್ನಡಪ್ರಭ, ಹಾಗೆ ಶ್ರೀಯುತ ಶರಣ್ ಗೌಡ ಪ್ರತಿನಿಧಿ ಪತ್ರಿಕೆ. ಈ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರವರಿಗೂ ಸಹ ಒಕ್ಕಲಿಗರ ಯುವ ವೇದಿಕೆ ಪರವಾಗಿ ಅಭಿನಂದನೆ ಹಾಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.
ಹಾಗೆ ಇನ್ನೋರ್ವ ಅತಿಥಿಗಳು ಸುಗ್ಗಿ ಹೋಮ್ ಸ್ಟೇ ರೆಸಾರ್ಟ್ನ ಮಾಲೀಕರಾದ ಸತೀಶ್ ರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನೆನಪಿನ ಕಾಣಿಕೆ ಕೊಡುವುದರ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಆತ್ಮೀಯರಾದ ಮಿಥುನ್ ಹರ್ಗರ್ ಅವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ದಾನಿಗಳು ಹಾಂಗಲ್ ಸೆಟ್ ಅಲ್ಲಿ ಸಂತೋಷ್ ಅವರು ಕೂಡ ಈ ಕ್ರೀಡಾಕೂಟಕ್ಕೆ ತನು ಮನ ಧನ ಸಹಾಯ ನೀಡಿರುತ್ತಾರೆ. ಅವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಹಾಗೂ ಈ ಕ್ರೀಡಾಕೂಟಕ್ಕೆ ತನುಮನತನ ಸಹಾಯ ನೀಡಿದ ರಮೇಶ್ ಅಣ್ಣ ತಲ್ತಾರ್ಶೆಟ್ಟಳ್ಳಿ ಮಾಜಿ ಸೈನಿಕರು ಹಾಗೂ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗಿರೀಶ್ ತಲ್ತಾರ್ಶೆಟ್ಟಳ್ಳಿ ಇವರನ್ನು ಅಂಕಣ ಎ ಇದರಲ್ಲಿ ಸನ್ಮಾನಿಸಲಾಗುವುದು. ಎಲ್ಲ ಅತಿಥಿಗಳು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. 23-18ರಲ್ಲಿ BPCL ತಂಡ 5 ಅಂಕದ ಮುನ್ನಡೆಯಲ್ಲಿದೆ. ಅಂಕಣ 1ರಲ್ಲಿ, ಅಂಕಣ 2ರಲ್ಲಿ ಬಾರಾಮತಿ ವಿರುದ್ಧ ಸೌತ್ ಸೆಂಟ್ರಲ್ ರೈಲ್ವೆ 13-9 39 ಇನ್ ಫೇವರ್ ಆಫ್ ಸೌತ್ ಸೆಂಟ್ರಲ್ ರೈಲ್ವೆ. ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ ಟೀಮ್ ಸೌತ್ ಸೆಂಟ್ರಲ್ ರೈಲ್ವೆ. ಹಾಗೆ VSSN ಬ್ಯಾಂಕ್ ಐಗೂರು ಇದರ ಅಧ್ಯಕ್ಷರು PLD ಬ್ಯಾಂಕ್ನ ನಿರ್ದೇಶಕರು ಆದ HB ಶಿವಕುಮಾರ್ ಹಾಗೂ ಅವರ ಫ್ಯಾಮಿಲಿ ಈ ಕ್ರೀಡಾಕೂಟಕ್ಕೆ ಆಗಮಿಸಿದೆ. ಅವರಿಗೂ ಯುವ ವೇದಿಕೆಯ ನೆನಪಿನ ಕಾಣಿಕೆ ಕೊಡುವುದರ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. PLD ಬ್ಯಾಂಕ್ನ ನಿರ್ದೇಶಕರು ಹಾಗೂ VSS ಬ್ಯಾಂಕ್ ಐಗೂರು ಅಧ್ಯಕ್ಷರು ಆಗಿರತಕ್ಕಂಥ HB ಶಿವಕುಮಾರ್ ಕಿರ್ಗಂದೂರು ಇವರನ್ನು ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ರಜಪೂಸಗರದಲ್ಲಿ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ವಾಟ್ ಅ ಕ್ಯಾಚ್ ನೋಡಿ, ಅಲ್ಲಿ LED ಮುಂಭಾಗದಲ್ಲಿ ಯಾರು ನಿಂತಿರೋದು ಸ್ವಲ್ಪ ಪಕ್ಕದಲ್ಲಿ ಬಂದು ಪ್ರೇಕ್ಷಕರಲ್ಲಿ ಪಂದ್ಯವನ್ನು ವೀಕ್ಷಿಸಬೇಕು. 23-21 23-21 ಇನ್ ಫೇವರ್ ಆಫ್ BPCL. ನಮ್ಮ ಸೋಮವಾರಪೇಟೆ ಪ್ರೇಕ್ಷಕರು ಯಾಕೋ ತುಂಬಾ ಸೈಲೆಂಟ್ ಆಗಿ ಬಂದನ್ನು ವೀಕ್ಷಿಸ್ತಾ ಇದ್ದೀರಾ? ಸೋಮವಾರಪೇಟೆ ಪ್ರೇಕ್ಷಕರೇ ಬರ್ಲಿ ಸೌಂಡ್, ಜಾಲೆ ಜಾಲೆ ಯಾಕೆ ಜನರೇ? ಆಶೀಶ್ ಮಲ್ಲಿಕ್ ಒಂದೊಳ್ಳೆ ರೆಡ್ನೊಂದಿಗೆ ತಂಡಕ್ಕೆ ಹಾಜರಾಗ್ತಾ ಇದ್ದಾರೆ. 23-23 23 ಈಚ್. BPCL ತಂಡದ ಶುಭಂ ಶಳ್ಕೆ ಆಲುಟ್ಟ ಹೊಸ್ತಿಲಲ್ಲಿ BPCL ರೈಸಿಂಗ್ ಬುಲ್ಸ್ ತಂಡ ಡಿಫೆನ್ಸ್ ಭಾಗದಲ್ಲಿ ಈ ಬಾರಿ ಸತ್ಯಪ್ಪ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಒಂದು ಅಡ್ವಾನ್ಸ್ ಟ್ಯಾಕಲ್
25-23 25-23 in favor of BPCL. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸತು ಡಿ ಸಿಲ್ವಾ ಇವರನ್ನು ಆತ್ಮೀಯವಾಗಿ ಒಕ್ಕಲಿಗ ಯುವ ವೇದಿಕೆ ಸದಸ್ಯರುಗಳು ಬರಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎರಡು ಅಂಕಣದಲ್ಲೂ ಸಹ ರೋಚಕ ಪಂದ್ಯವನ್ನ ನೋಡೋದಕ್ಕೆ ಸಿಗ್ತಾ ಇದೆ. ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಇದರ ಅಧ್ಯಕ್ಷರು ಶ್ರೀಯುತ ಚಕ್ರವರ್ತಿ ಸುರೇಶ್ ಕಬೀರ್ ಅವರು, ಗೌರವ ಅಧ್ಯಕ್ಷರಾಗಿ ಶ್ರೀಯುತ ದೀಪಕ್ ದೇಸೇರವರು, ಉಪಾಧ್ಯಕ್ಷರಾಗಿ ಶ್ರೀಯುತ ಪೃಥ್ವಿ ಗೌಡುಳ್ಳಿರವರು, ಕಾರ್ಯದರ್ಶಿಯಾಗಿ ಶ್ರೀಯುತ ಯೋಗೇಂದ್ರ ಚೌಡ್ಲೂರವರು, ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಯುತ ಪ್ರೆಸಿ ಗೌಡುಳ್ಳಿರವರು, ಖಜಾಂಚಿಯಾಗಿ ಶ್ರೀಯುತ ಪ್ರೀತಮ್ರವರು, ಉಪ ಖಜಾಂಚಿಯಾಗಿ ಶ್ರೀಯುತ ಕಿಶನ್ ಚಂಗಪ್ಪರವರು, ಉಪ ಕಾರ್ಯದರ್ಶಿಯಾಗಿ ಶ್ರೀಯುತ ತ್ರಿವರ್ಣರವರು. ಎಲ್ಲ ನಮ್ಮ ಒಕ್ಕಲಿಗರ ಯುವ ವೇದಿಕೆ ಸಮರ್ಪಣೆಯ ಸರ್ವ ಸದಸ್ಯರ ಒಂದು ನೇತೃತ್ವದಲ್ಲಿ ಕೊಡಗು ಜಿಲ್ಲೆಯ ಕಬಡ್ಡಿ ಇತಿಹಾಸದಲ್ಲಿ ಒಂದು ಅದ್ಭುತವಾದಂತಹ ಕ್ಷಣ. ಗಣೇಶ್ ಪರಿಶೀಲನೆ ಮಾಡುವ ಪ್ರಯತ್ನ ಸೂಪರ್ ಕ್ಲಾರ್ ಆಗಿದೆ. ಇಬ್ಬರ ಆಟಗಾರ ನೋಡಿದ ಈ ಬಾರಿ ಬಿಗಿಯಾದಂತಹ ದಾಖಲೆ ಪ್ರಯತ್ನ ಸ್ಟ್ರಗಲ್ ನಡೀತಾ ಇದೆ. ಕಾಪಾಡೋಣ ಗಣೇಶ್, ನಿರಂತರವಾದಂತಹ ಹೋರಾಟ. Yes! ಕಾಪಾಡಬೇಕಾಗಿದೆ, ಸಮಯ ಇನ್ನು ಬಾಕಿ ಇದೆ. Yes! ಸೂಪರ್ ಟ್ಯಾಕಲ್. ಹಾಗೆ ಇನ್ನೋರ್ವ ಅತಿಥಿಗಳು ಕೂಗೂರು ರಘು ಅವರು ಹಲವಾರು ವರ್ಷಗಳಿಂದ ಯುವ ವೇದಿಕೆಯ ಬೆನ್ನೆಲುಬಾಗಿ ನಿಂತಿರುವ ಇನ್ನೋರ್ವ ದಾನಿ, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. 27-23 ಇನ್ ಫೇವರ್ ಆಫ್ BPCL. ಒಂದೊಳ್ಳೆ ಸೂಪರ್ ಟ್ಯಾಕಲ್ ಇಲ್ಲಿ ಮತ್ತೆ BPCL ತಂಡ ಲೀಡ್ ಅನ್ನು ಪಡ್ಕೊಳ್ತಾ ಇದ್ರೆ 27-23 BPCL 4 ಅಂಕದ ಮುನ್ನಡೆಯಲ್ಲಿ. ಅಂಕಣ 2ರಲ್ಲಿ ಬಾರಾಮತಿ ವರ್ಸಸ್ ಸೌತ್ ಸೆಂಟ್ರಲ್ ರೈಲ್ವೆ. ದಾಳಿಯಲ್ಲಿ ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ ಹರೀಶ್ ನಾಯ್ಕ್, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಸತು ಡಿ ಸಿಲ್ವಾ ಅವರನ್ನು ಯುವ ವೇದಿಕೆಯ ಸದಸ್ಯರು ನೆನಪಿನ ಕಾಣಿಕೆ ಕೊಡುವುದರ ಮುಖಾಂತರ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನು ಒಬ್ಬ ಅತಿಥಿಗಳಾದಂಥ ಹೇಮಂತ್ ಚಿಕ್ಕಾರ ಹಾಗೂ ಚಿದು ಕುಮಾರ್ ನಿವೃತ್ತ ಸೈನಿಕರು, ಇವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸೆಕೆಂಡ್ ಕಾಲ್ ಇನ್ ಕೋರ್ಟ್ ನಂಬರ್ 1 RW ನೆನಪಿನ ಕಾಣಿಕೆ ಕೊಡುವುದರ ಮುಖಾಂತರ ದಯವಿಟ್ಟು ಆರೋಗ್ಯ ಇಲಾಖೆಯ ಮಹೇಶ್ ಅಣ್ಣ ದಯವಿಟ್ಟು ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಮಹೇಶ್ ಅಣ್ಣ ಅಂಕಣ 1ರಲ್ಲಿ ಪ್ರೇಕ್ಷಕರ 27-27 ವಾದ್ಯಗೋಷ್ಠಿ ಅವರೇ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ, ದಯವಿಟ್ಟು ಸಹಕರಿಸಿ. It's 28-27 in favor of. ಇನ್ನೋರ್ವ ಅತಿಥಿಗಳು ರೈಸಿಂಗ್ ನಂದಿ ಟ್ರೇಡರ್ಸ್ ನ ಪೃಥ್ವಿ ಹಾಗೂ ನಂದಿ ಟೈಲ್ಸ್ ಹಾಗೂ ಸ್ಯಾನಿಟರಿ ಮಾಲೀಕರಾದ ವಿಕ್ರಮ್, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ನಂದಿ ಟ್ರೇಡರ್ಸ್ ನ ಪೃಥ್ವಿ ಹಾಗೂ ನಂದಿ ಟೈಲ್ಸ್ ಹಾಗೂ ಸ್ಯಾನಿಟರಿ ಮಾಲೀಕರಾದಂಥ ವಿಕ್ರಮ್ ಚೌಡ್ಲು, ಇವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನೆನಪಿನ ಕಾಣಿಕೆ ಕೊಡುವುದರ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
ದಯವಿಟ್ಟು BPCL ಈ ಕ್ರೀಡಾಕೂಟಕ್ಕೆ ನಮ್ಮ ಆತ್ಮೀಯರು ಆದಂತ ಪ್ರವಾಸಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಪದ್ಮನಾಭರವರು ತನು ಮನ ಧನ ಸಹಾಯವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿರುತ್ತಾರೆ. ಅವರಿಗೆ ಒಕ್ಕಲಿಗ ಯುವ ವೇದಿಕೆಯು ಸ್ವಲ್ಪ ಬದಲಾವಣೆ. ನಂದಿ ಟ್ರೇಡರ್ಸ್ನ ಪುನೀತ್ ಇವರಿಗೂ ಕೂಡ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. Score BPCL versus Rising Bulls 29 each. ಗೊಂದಲ ಬಗ್ಗೆ ಹಿಡಿದಿದೆ. ಸ್ಕೋರ್ 29-29 ಅಂಕಣ ಒಂದರ ಪಂದ್ಯದಲ್ಲಿ ರೈಸಿಂಗ್ ಬುಲ್ಸ್ ಹಾಗೆಯೇ BPCL ಎರಡು ತಂಡಗಳ ನಡುವಿನ ಪಂದ್ಯ. ಅನುಭವಿ ಆಟಗಾರರ ಎದುರು ಯುವ ಆಟಗಾರರು ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಿದ್ದಾರೆ. ಆರಂಭಿಕ ಹಂತದಿಂದಲೂ ಕೂಡ ಇದೀಗ ಅನುಭವ ಸಕ್ಸಸ್ ಆಗ್ತಾ ಇದೆ. ಡಿಫೆನ್ಸ್ ಮುಖಾಂತರ ಯಶಸ್ವಿ ಟ್ಯಾಕಲ್ನ ಮುಖಾಂತರವಾಗಿ BPCL ತಂಡ ಒಂದು ಅಂಕದ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. 3.5 ನಿಮಿಷಗಳ ಆಟ ಬಹುತೇಕ ಬಾಕಿ ಇದೆ. ಒಂದು ನಂತರ ಅಷ್ಟೇ ವ್ಯತ್ಯಾಸ. ಇನ್ನೂ ಕೂಡ ಸಾಕಷ್ಟು ಸಮಯ ಇದೆ ಪಂದ್ಯದ ರಿಸಲ್ಟ್ ಬರೋದಕ್ಕೆ. ಏನು ಬೇಕಾದರೂ ಆಗಬಹುದು. ಯುವ ಆಟಗಾರರು ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ತರಬೇತುದಾರರಾಗಿ ಮಹೇಶ್ ರವರು ಅಂತಾರಾಷ್ಟ್ರೀಯ ಆಟಗಾರ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲಾರದು ಕೋಚಿಂಗ್ ವಿಭಾಗದಲ್ಲಿ. ಈ ಕಡೆ ಕೂಡ ಅಂತಾರಾಷ್ಟ್ರೀಯ ಆಟಗಾರ ರಿಶಾಂಕ್ ದೇವಾಳಿಗ ಮತ್ತೊಂದು ಕಡೆಯಲ್ಲಿ. Yes, 30-29 BPCL ತಂಡ 1 ಅಂಕದ ಮುನ್ನಡೆ ಅಲ್ಲದ. ಕೊನೆಯ 3 ನಿಮಿಷಗಳು ಮಾತ್ರ. ಲಾಸ್ಟ್ 3 minutes to go in court number 1. BPCL versus ಸರ್ ವಾಲಂಟಿಯರ್ ಸರ್ ಇಲ್ಲಿ ಯಾರು ನಿಂತಿದ್ದಾರೆ ಮುಂದ್ಗಡೆ? ಹಲೋ, ಇಲ್ಲಿ ನಿಲ್ಬೇಡಿ, ಇಲ್ಲಿ ಈ ಕಡೆ ಬನ್ನಿ. BPCL ತಂಡಕ್ಕೆ ಥರ್ಡ್ ರೈಟ್, ಡೂ ಆರ್ ಡೈ. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಅದರ ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್, ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಪ್ರಧಾನಿ ರಜಪೂತ್ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಅಲ್ಲ ಸರ್, ಇಲ್ಲಿ ಯಾರು ಮುಂದೆ ನಿಂತಿರೋದು? ಅವ್ರಿಗೆ ಹೇಳಿ, ಅವ್ರಿಗೆ. ರೈಸಿಂಗ್ ಬುಲ್ಸ್ ತಂಡಕ್ಕೆ ಡೂ ಆರ್ ಡೈ. ಕ್ಯಾಪ್ಟನ್, ಲಾಸ್ಟ್ 2 minutes to go. 30 each. ಆ ಕಡೆ ಹೋಗಿ. 30-30 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ರೈಸಿಂಗ್ ಬುಲ್ಸ್ ತಂಡದ ತೇಜಸ್.
ಉತ್ತಮವಾದಂತಹ ಟ್ಯಾಕಲ್ BPCL ತಂಡದ ಆಟಗಾರರಿಂದ. ಎಂಟಿ ರೈಡ್ನೊಂದಿಗೆ ಸತ್ಯಪ್ಪ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. in favor of BPCL. ಸುವೀರ್ನ ಈ ಕ್ರೀಡಾಕೂಟಕ್ಕೆ ಇನ್ನೋರ್ವ ದಾನಿಗಳಾದ ಸುವೀರ್ ಹೋಟೆಲ್ನ ಮಾಲೀಕರಾದ 32-31 ಒಂದು ಅಂಕದ ಮುನ್ನಡೆಯಲ್ಲಿ BPCL. ವಾಟ್ ಅ ಮ್ಯಾಚ್. BPCL ತಂಡದ ಸ್ಟಾರ್ ಪ್ಲೇಯರ್ ಭವಾನಿ ರಜಪೂತ್ ಒಬ್ಬ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ. ಕಳೆದ ಬಾರಿ ಸೋಮರ್ಪೇಟೆಯಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯಗಳಲ್ಲಿ ಬೆಸ್ಟ್ ಆಲ್ ರೌಂಡರ್ ಆಗಿ ಹೊರಹೊಮ್ಮಿದ್ರು. ಈ ಕ್ರೀಡಾಕೂಟಕ್ಕೆ ಅತ್ಯಂತ ರೋಚಕವಾದಂತಹ ಪಂದ್ಯ. ಕೊನೆಯಲ್ಲಿ ಪಂದ್ಯದ ಗತಿ ಬದಲಾಗಿದೆ. ಗೆಲುವಿನ ದಡದಲ್ಲಿದ್ದಂತ BPCL ತಂಡ ನಂತರ ಇದೀಗ ರೈಸಿಂಗ್ ತಂಡ ಪಂದ್ಯವನ್ನ ಡ್ರಾನಲ್ಲಿ ಅಂತ್ಯಗೊಳಿಸ್ತಾ ಇದ್ದಾರೆ. ಈಕ್ವಲ್ ಸ್ಕೋರ್ನ ಜೊತೆಗೆ ಪಂದ್ಯ ಮುಕ್ತಾಯವಾಗ್ತಾ ಇದೆ. ಅತ್ಯಂತ ರೋಮಾಂಚಕಾರಿ ಪಂದ್ಯ ಆಗಿದೆ ಈ ಒಂದು ಪಂದ್ಯಾವಳಿಯಲ್ಲಿ. ಇದು BPCL ಅಂತ ಬಲಿಷ್ಠ ತಂಡದ ವಿರುದ್ಧ ರೈಸಿಂಗ್ ಬುಲ್ಸ್. ಈ ಕ್ರೀಡಾಕೂಟಕ್ಕೆ ಜಾನಕಿ